ಹಲೋ ಗೈಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ಬೇಗ ಎದ್ದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಐಟಮ್ಸ್ ತರೋದಕ್ಕೆ. ನಾವು ಹೊಸ ಪ್ರಾವಿಷನ್ ಸ್ಟೋರ್ ಓಪನ್ ಮಾಡಿದ್ದೀವಿ. ಆ ಪ್ರಾವಿಷನ್ ಸ್ಟೋರ್ಗೆ ಐಟಮ್ಸ್ ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಮಾರ್ಕೆಟಲ್ಲಿ ಸಿಗೋಣ. ಫೈನಲಿ ಮಾರ್ಕೆಟಿಗೆ ಬಂದಾಯಿತು. ಬನ್ನಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋಣ. 2 hours later. ಸಾರಿ ಗೈಸ್, ಮಾರ್ಕೆಟಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ಒಬ್ಬನೇ ಹೋಗಿದ್ದೆ, ಐಟಮ್ಸ್ ಎಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಮಾರ್ಕೆಟಲ್ಲಿ ಹೋಗಿ ಐಟಮ್ಸ್ ತಗೊಂಡು ಫ್ರೆಂಡ್ ಅವ್ರದ್ದು ಹಾಲಿನ ಡೈರಿ ಇದೆ, ಅಲ್ಲಿಂದ ಹಾಲು ತಗೊಂಡು ಶಾಪಿಗೆ ಬರೋಷ್ಟರಲ್ಲಿ 6:15 ಆಗ್ಬಿಟ್ಟಿತ್ತು. ಈಗ ಪ್ರೆಸೆಂಟ್ ಬಂದು ಸ್ಟೋರಲ್ಲಿ ಕೂತಿದ್ವಿ. ನನ್ನ ಅಂಗಡಿ ನೋಡಿ, ಸ್ಕೂಲ್ ಆಪೋಸಿಟೇ ಇದೆ. ಯಾರು ಏನಾದರೂ ತಗೋಬೇಕು ಅಂದರೆ ಅವಳಹಳ್ಳಿ ಮೇನ್ ರೋಡ್ ಪಟೇಲ್ ಗುಳ್ಳಪ್ಪ ಸ್ಕೂಲ್ ಆಪೋಸಿಟೇ ನಮ್ಮ ಅಂಗಡಿ. ಬನ್ನಿ ತಗೊಳ್ಳಿ. ಇದೇ ನಮ್ಮ ಅಂಗಡಿ ನೋಡ್ಬೋದು. ಪ್ರಾವಿಷನ್ ಸ್ಟೋರು. ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇಲ್ಲ ಹತ್ರ ಯಾರಾದರೂ ಇದ್ದೀರಾ, ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ, ಇಲ್ಲೇ ಬಂದು ತಗೊಳ್ಳಿ ಅಂತ ಕೇಳ್ಕೊತಾ, ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಎಲ್ಲ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಹಾಲು, ತರಕಾರಿ ಐಟಮ್ಸು, ಅಕ್ಕಿ, ಬೇಳೆ, ಸಕ್ಕರೆ, ಬೆಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ. ನಿಯರ್ ಬೈ ಇಲ್ಲಿ ಯಾರ್ಯಾರು ಇದ್ದೀರಾ ಬಂದು ಇಲ್ಲೇ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬಂದು ತಗೊಳ್ಳಿ ಅಷ್ಟೇ. ಇದು ನನ್ನ ಫಸ್ಟ್ ಡೇ ಆಫ್ ಮೈ ಬಿಸ್ನೆಸ್. ನೋಡೋಣ ಬಿಸ್ನೆಸ್ ಹೆಂಗಾಗುತ್ತೆ ಅಂತ. ಆದರೂ ಇವತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದೆ. ಫಸ್ಟ್ ಡೇ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತಂದಿದ್ದು, ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಬಟ್ ಕಲಿತೆ, ಸುಮಾರು ವಿಷಯ ಕಲಿತೆ. ಇವತ್ತು ಮಾರ್ಕೆಟಲ್ಲಿ ಹೆಂಗೆ ಮೋಸ ಮಾಡ್ತಾರೆ, ಹೆಂಗೆ ವ್ಯಾಪಾರ ಮಾಡಬೇಕು, ಎಷ್ಟು ಕೇಳಬೇಕು, ನಾವು ಎಷ್ಟು ತಗೊಬಂದು ಮಾರಬೇಕು, ನೋಡೋಣ ಏನಾಗುತ್ತೆ ಏನು ಅಂತ. ನನಗೂ ಏನೂ ಐಡಿಯಾ ಇಲ್ಲ. ನಂದು ಇದು ಫ್ರೆಶರ್, ನಾನು ಬಿಸ್ನೆಸ್ಗೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದ್ಕಿಂತ ನಮ್ಮ ವ್ಯಾಪಾರದಲ್ಲಿ ನಾವು ಸೋದ್ರೆ ನಮಗೆ ತಲೆನೋವಿರಲ್ಲ. ನಮಗೆ ಫ್ರೀಡಮ್ ಇರುತ್ತೆ, ನಾವು ಯಾವ ಮಟ್ಟಕ್ಕೆ ಬೇಕಾದರೂ ಬೆಳಿಬೋದು. ಬಟ್ ಕೆಲಸದಲ್ಲಿ ಹಂಗಿರಲ್ಲ. ಒಬ್ರು ಕೈ ಕೆಳಗೆ ಇರಬೇಕು, ಒಬ್ರು ಕೈಲಿ ಬೈಸ್ಕೊಂಡು ಇರಬೇಕು. ಅದೆಲ್ಲ ನನಗೆ ಇಷ್ಟ ಇಲ್ಲ. ನಾನು ಒಬ್ರು ಕೈ ಕೆಳಗೆ ಇರೋಕ್ಕೆ ಇಷ್ಟ ಇಲ್ಲ. ನಾನು ಒಬ್ರು ಕೈ ಕೆಳಗೆ ಇರಬೇಕು ಅಂದರೆ ಅದು ಇವ್ರ ಹತ್ರ ಮಾತ್ರ ಇರಬೇಕು. ನಾನು ಅವ್ರ ಕೈ ಕೆಳಗೆ, ಯಾರ ಕೈ ಕೆಳಗೂ ನಾನು ಇರೋಕ್ಕೆ ಇಷ್ಟಪಡಲ್ಲ. ಬ್ಲ್ಯಾಂಕ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು, ಸ್ವಲ್ಪ ಫ್ಯಾಮಿಲಿಯಿಂದ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಐಟಮ್ಸ್ ಹೆಲ್ಪ್ ಮಾಡಿದ್ರು, ಶಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಬಟ್ ಹಿಂದೆ ಮುಂದೆ ಹಂಗೆ ಏನೂ ಗೊತ್ತಿರಲಿಲ್ಲ. ಬ್ಲ್ಯಾಂಕ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಲ್ಲ ನಾಳೆ ಬೆಳಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ಅಂತ. ನಾನು ಟ್ರಿಕ್ಸ್ನ ನನ್ನ ಬ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ, ಯಾವ್ಯಾವ ಥರ ಮಾಡ್ಬೋದು, ನನಗೆ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸಿಂದ ನಾನು ಕಲಿತೆ, ಅದರಿಂದ ನಿಮಗೆ ಯೂಸ್ ಆಗುತ್ತೆ, ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ನಾನು ಲಾಸ್ಟು 3-4 ಡೇಸಿಂದ ವೀಡಿಯೋಸ್ ಹಾಕಿಲ್ಲ. ಯಾಕೆ ಅಂದರೆ ಅಂಗಡಿ ವ್ಯಾಪಾರಕ್ಕೆ ಮಾರ್ಕೆಟು, ಅಂಗಡಿ ಪೇಂಟು, ಬಾಡಿಗೆ, ಓನರ್ ಜೊತೆ ಮಾತಾಡು, ರ್ಯಾಕ್ ಮಾಡಿಸು, ಇದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಇನ್ಮೇಲಿಂದ ಬ್ಲಾಗ್ಸ್ ಮಾಡಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಆಲ್ರೆಡಿ ನಾನು 2 ವೀಡಿಯೋ ಸ್ಕ್ರಿಪ್ಟ್ ಬರ್ದಿದ್ದೀನಿ. ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ. ಒಂದು ದಿನ ನಂಗೆ ಟೈಮ್ ಸಿಕ್ಕಿದ್ರೆ ಒಂದೇ ದಿನದಲ್ಲಿ ವಿಡಿಯೋ ಮಾಡಿ, ರೆಕಾರ್ಡ್ ಮಾಡಿ, ಎಡಿಟಿಂಗು ಕೂಡ ಮಾಡಿಬಿಡ್ತೀನಿ. ಬಟ್ ಟೈಮ್ ಸಿಗ್ತಾ ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಂಗಡಿ ನೋಡಬೇಕು, ಟೈಮ್ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇರಬೇಕು. ಸಾಯಂಕಾಲ ಹೋಗಿ ರೆಕಾರ್ಡ್ ಮಾಡಿದ್ರೆ ಎಲ್ಲ ಸೌಂಡ್ಗಳು ಬರುತ್ತೆ. ಮಧ್ಯರಾತ್ರಿ ರೆಕಾರ್ಡ್ ಮಾಡಬೇಕು. ಆದಷ್ಟು ಬೇಗ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ಆದಷ್ಟು ಬೇಗ ಟಕ ಅಂತ ವೀಡಿಯೋಸ್ಗಳು ಬಿಡ್ತಾ ಇರ್ತೀನಿ. ನೀವು ಟಕ ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಪಡೀತಾ ಇರಿ, ಶೇರ್ ಮಾಡ್ತಾ ಇರಿ. A few moments later. ನಮ್ಮಮ್ಮ ಬಂದರು ಅಂಗಡಿಗೆ. ನಾನು ಟಿಫನ್ ಮಾಡಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಪೀಸಾಗಿ ನಮ್ಮ ಗಿರಿನಗರ ಅಡ್ಡಕ್ಕೆ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಬಾಸ್ ಲೆಮನ್ ಟೀ ಕುಡ್ಕೊಂಡು ಹೋದ ಮನೆಗೆ. ನಾವು ಬಂದ್ವಿ ಅಂಗಡಿಗೆ. 1 eternity later. ಮಧ್ಯಾಹ್ನ ಊಟಕ್ಕೆ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ವಿತ್ ಅವರ್ ರೋನಿ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ, ಇನ್ನೊಂದು 2000 years later. ಗಾಯ್ಸ್, ಅಂಗಡಿಗೆ ಹೋಗಿ ಡಿಸೈನ್ ಮಾಡಿಸಿ ಬಂದಿದ್ದೀನಿ. ಬ್ಯಾನರ್ ಹಾಕ್ಬೇಕು. ಅಂಗಡಿಗೆ ಬ್ಯಾನರ್ ಇಲ್ಲದೆ
ಅಂಗಡಿಗೆ ಕಳೆನೇ ಇಲ್ಲ. ನಮ್ಮಮ್ಮ ನಗಿಸ್ತವ್ರೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬ್ಯಾನರ್ ಕಳೆನೇ ಇಲ್ಲ ಅಂಗಡಿಗೆ, ಹಾಗಾಗಿ ಮಾಡಿಸ್ಕೊಟ್ಟು ಬಂದಿದ್ದೀನಿ. ನಾನು ನೋಡಿದೆ ಸ್ಪಾನ್ಸರ್ಸ್ಗಳು ಮಾಡಿಸ್ಕೊಡ್ತಾರೆ ಅಂತ. ಇವರು ಅನ್ಫಾರ್ಚುನೇಟ್, ಸನ್ಪ್ಯೂರ್ ಎಣ್ಣೆ ಅವರೆಲ್ಲ ಬ್ಯಾನರ್ ಮಾಡಿಸ್ಕೊಡ್ತಾರೆ. ಆ್ಯಕ್ಚುಲಿ ನಮ್ಮದು ಹೊಸ ಅಂಗಡಿ ಆಗಿರೋದ್ರಿಂದ ನಮಗೆ ಮಾಡಿಸ್ಕೊಡಲ್ಲ. ಸದ್ಯಕ್ಕೆ ನಮ್ಮ ಹತ್ರ ದುಡ್ಡು ಹಾಕ್ಕೊಂಡು ನಾವೇ ಮಾಡಿಸ್ತಾ ಇದ್ದೀವಿ. ಅದು ಬಂದಮೇಲೆ ನಾನು ಹಾಕ್ತೀನಿ. ಇಲ್ಲಿ ಕೆಳಗೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಕೆಳಗಲ್ಲ, ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಏನು ಮಸ್ತ್ ಥ್ರಿಲ್ಲಿಂಗ್ ಮ್ಯಾಚ್. ಇವರು ಎಲ್ಲ ಔಟ್ ಆಗೋದ್ರು, ನಮ್ಮ ಬಾಸ್ ನಿಂತ್ಕೊಂಡು ಆಡಿದ್ರು ಮಸ್ತಾಗಿ. ವಿರಾಟ್ ಕೊಹ್ಲಿ ಔಟ್ ಆಗಿರಲಿಲ್ಲ ಅಂದಿದ್ರೆ ಪಕ್ಕಾ ಇಂಡಿಯಾನೇ ಗೆಲ್ತಾ ಇದ್ದಿದ್ದು ಇವತ್ತು ಮ್ಯಾಚು. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟು. ಹರ್ಷಿತ್ ರಾಣಾನು ಸಕ್ಕತ್ತಾಗಿ ಆಡ್ದ. ಬಟ್ ಬೇರೆಯವ್ರು ಬಂದವ್ರು ಯಾರಾದರೂ ಸಪೋರ್ಟ್ ಮಾಡಿದರೆ ಪಕ್ಕಾ ಇಂಡಿಯಾ ಗೆಲ್ತಾ ಇತ್ತು. ಇಟ್ಸ್ ಓಕೆ. ಬಿಗ್ ಬಾಸ್ ಫೈನಲ್ ನಡೀತಾ ಇದೆ. ಆ ಫೈನಲ್ ನೋಡೋಣ, ಯಾರು ಗೆಲ್ತಾರೆ ನೋಡೋಣ. ಇಲ್ಲಿನೇ ಗೆಲ್ತಾನೆ ಅಂತ ಗೊತ್ತು, ಆದರೂ ನೋಡೋಣ ಏನಾಗುತ್ತೆ ಅಂತ. ಅಂಗಡಿ ಕ್ಲೋಸ್ ಮಾಡಿ ಬಂದೆ, ಪರವಾಗಿಲ್ಲ, ವ್ಯಾಪಾರ ಓಕೆ ಆಗ್ತಾ ಇದೆ. ಸ್ಟಾರ್ಟಿಂಗ್ ಡೇ ಅಲ್ಲ, ಫಸ್ಟ್ ಡೇ ಇವತ್ತು ಆ್ಯಕ್ಚುಲಿ ಇದೆ. ಇನ್ನು ಜನಗಳಿಗೆಲ್ಲ ಗೊತ್ತಾಗಬೇಕು, ರೆಕಗ್ನೈಸ್ ಆಗಬೇಕು. ಅಂಗಡಿ ಇಲ್ದಿರೋ ಜಾಗದಲ್ಲಿ ಅಂಗಡಿ ಹಾಕಿದ್ದೀವಿ, ಸೊ ಎಲ್ರಿಗೂ ಗೊತ್ತಾಗಬೇಕಲ್ಲ. ಗೊತ್ತಾದ್ಮೇಲೆ ಆದರೂ ಮಾರ್ಕೆಟಲ್ಲಿ ಸುಮಾರು ಜನ ಯಾಮಾರಿಸಿದ್ದಾರೆ. ನಾವು ಕೇಳೋ ಬ್ರ್ಯಾಂಡ್ನ ಅವ್ರು ಹಾಕಿಲ್ಲ, ಅವ್ರದ್ದೇ ಬ್ರ್ಯಾಂಡ್ನ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಮೂಟೆಯಲ್ಲಿ ಹಾಕಿ ಕೊಡ್ತಾರೆ, ನಾವು ಮೂಟೆಯಲ್ಲಿ ಬಿಚ್ಚಿ ನೋಡೋಕ್ಕಾಗಲ್ಲ. ಇಲ್ಲಿ ಬಂದು ಓಪನ್ ಮಾಡಿ ನೋಡಿದ ಮೂಟೆಗಳು ಬೇರೆ ಬ್ರ್ಯಾಂಡೇ ಹಾಕ್ಬಿಟ್ಟಿದ್ದಾರೆ. ಎಕ್ಸ್ಪೆಷಲಿ ಹೊಸಬ್ರು ಹೋದರೆ ಬ್ಯಾಗ್ ನಾವು ಓಪನ್ ಮಾಡಿಸಿ ನಿಮ್ಮ ಮುಂದೆನೇ ಕೌಂಟ್ ಮಾಡಿ ನೀವು ಕೇಳಿರೋ ಬ್ರ್ಯಾಂಡೇ ಹಾಕಿದಾರ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ಬ್ಯಾಗಿಗೆ ಸೀಲ್ ಹಾಕ್ಸ್ಕೊಂಡು ತೊಗೊಂಡೋಗಿ. ಬ್ಲೈಂಡಾಗಿ ಹಂಗೆ ಎತ್ಕೊಂಡು ಹೋಗಬೇಡಿ, ನಂತರ ಮಿಕಾ ಆಗೋಯ್ತೀರಾ. ಟಾಟಾ ಉಪ್ಪು ಹೇಳಿದರೆ ಅವ್ನು ಯಾವುದೋ ಲೋಕಲ್ ಉಪ್ಪು ಹಾಕಿ ಕಳಿಸಿದ್ದಾನೆ. ನಾನು ಇವಾಗ ಬಂದು ಸೆಟ್ ಮಾಡ್ಕೊಳ್ಬೇಕಾದ್ರೆ ನೋಡಿದ್ರೆ ಯಾವುದೋ ಲೋಕಲ್ ಹಾಕಿದ್ದಾನೆ. ಲೋಕಲ್ ಯಾರು ತೊಗೋತಾರೆ? ನೀವೇ ತೊಗೋತೀರ ಲೋಕಲ್ಲು? ಸದ್ಯ ನಾನು ಜಾಸ್ತಿ ತೊಗೊಂಡಿಲ್ಲ, 6 kg 7 kg ತೊಗೊಂಡಿದ್ದೆ. ಲಾಸು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೊಸದು ಟಾಟಾ ಉಪ್ಪು ತರಿಸ್ಕೊಂಡು ಅದ್ರ ಜೊತೆ ಇದು ಕ್ರಾಸ್ ಮಾಡಿ ಹೆಂಗೋ ಓಡಿಸ್ಬೇಕು. ನೆಕ್ಸ್ಟ್ ಟೈಮು ನೀವು ಹುಷಾರು, ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. 10:30ಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ. ವ್ಯಾಪಾರ ಪರವಾಗಿಲ್ಲ ಆಗ್ತಾಯಿದೆ. ಜನಗಳು ವಾಕಿಂಗ್ ಕಡಿಮೆ ಇದೆ, ಹೊಸದಾಗಿ ಅಂಗಡಿ ಹಾಕಿರೋದಲ್ವ, ಅಷ್ಟು ಜನ ಯಾರೂ ಬರ್ತಾಯಿಲ್ಲ. ಓಕೆ, ಹೋಗ್ತಾ ಬರ್ತಾರೆ, ನೋಡೋಣ. ಸೊ ಇವತ್ತಿಗೆ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವಾಗನೇ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.